ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಕಸ್ಮಾತ್ ಈ ಯುದ್ಧ ಮುಂದುವರೆದ್ರೆ ಕೆಲವು ದೇಶಗಳು ಡಾಲರ್ ಬದಲಿಗೆ ಯುವಾನ್ ಅಥವಾ ಇತರ ಕರೆನ್ಸಿಗಳಲ್ಲಿ ತೈಲ ವ್ಯವಹಾರ ಆರಂಭಿಸಬಹುದು. ಜಾಗತಿಕ ಹಣಕಾಸು ವ್ಯವಸ್ಥೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಬಹು ಕರೆನ್ಸಿ ವ್ಯವಸ್ಥೆಯಾಗಿ ಬದಲಾಗಬಹುದು. ಇದು ನಿಧಾನವಾಗಿ ಡಾಲರ್ ವರ್ಸಸ್ ಯುವಾನ್ ಸ್ಪರ್ಧೆಯನ್ನ ಗಟ್ಟಿಗೊಳಿಸಬಹುದು. ಜಾಗತಿಕ ತೈಲ ವ್ಯಾಪಾರ ಬಹಳ ಹಿಂದಿನಿಂದಲೂ ಅಮೆರಿಕನ್ ಡಾಲರ್ನಲ್ಲೇ ನಡೀತಾ ಇತ್ತು. ಇದರಿಂದ ಡಾಲರ್ ಜಾಗತಿಕ ಮನ್ನಣೆ ಗಳಿಸಿತ್ತು, ಪ್ರಾಬಲ್ಯ ಹೆಚ್ಚಿಸಿಕೊಂಡಿತ್ತು, ದೇಶಗಳ ಮೇಲೆ ಸವಾರಿ ಮಾಡ್ತಿತ್ತು. ಆದರೆ ಈಗ ಇಸ್ರೇಲ್ ಜೊತೆ ಸೇರಿ ಇರಾನ್ ಮೇಲೆ ಮಾಡ್ತಾ ಇರುವ ಯುದ್ಧದಿಂದಾಗಿ ಅಮೆರಿಕನ್ ಡಾಲರ್ ಪ್ರಾಬಲ್ಯ ಕುಸಿಯತೊಡಗಿದೆ. ಜಾಗತಿಕ ಮಟ್ಟದಲ್ಲಿ ಡಾಲರ್ ಸ್ಥಾನವನ್ನ ಚೈನಾದ ಯುವಾನ್ ಕರೆನ್ಸಿ ನಿಧಾನವಾಗಿ ಆಕ್ರಮಿಸಿಕೊಳ್ಳುವ ದಿಕ್ಕಿನಲ್ಲಿ ಸಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಕೊಲ್ಲಿ ಯುದ್ಧ ಕರೆನ್ಸಿ ಯುದ್ಧವಾಗಿ ಮಾರ್ಪಾಡಾಗಿದೆ. ಜಾಗತಿಕ ಮಟ್ಟದಲ್ಲಿ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಸಾಂಪ್ರದಾಯಿಕವಾಗಿ ಕರೆನ್ಸಿ ಯುದ್ಧ ಅಂದ್ರೆ ದೇಶಗಳು ತಮ್ಮ ಕರೆನ್ಸಿಯ ಮೌಲ್ಯವನ್ನ ಕಡಿಮೆ ಮಾಡಿ ರಫ್ತನ್ನ ಉತ್ತೇಜಿಸುವುದು. ಆದರೆ ಈಗ ಅದು ತೈಲ ಮತ್ತು ಇಂಧನ ವ್ಯಾಪಾರವನ್ನ ಯಾವ ಕರೆನ್ಸಿಯಲ್ಲಿ ಮಾಡಬೇಕು ಅನ್ನೋದರ ಮೇಲೆ ಅವಲಂಬಿಸಿದೆ. ಕೊಲ್ಲಿ ಯುದ್ಧ ಆರಂಭವಾಗಿ 4 ವಾರಗಳ ನಂತರ ಇರಾನ್ ತನ್ನ ತೈಲದ ಬಹುಭಾಗವನ್ನ ಚೈನಾಗೆ ಮಾರ್ತಾ ಇದೆ. ಚೈನಾದ ಕರೆನ್ಸಿ ಯುವಾನ್ನಲ್ಲಿ ಸ್ವೀಕರಿಸ್ತಾ ಇದೆ. ಈ ಸಂದರ್ಭವನ್ನ ಬಳಸಿಕೊಂಡು ಚೈನಾ ಜಾಗತಿಕ ವ್ಯಾಪಾರದಲ್ಲಿ ಯುವಾನ್ ಬಳಕೆ ಹೆಚ್ಚಿಸಲು ಪ್ರಯತ್ನಿಸ್ತಾ ಇದೆ. ಇದು ಪೆಟ್ರೋ ಡಾಲರ್ ವ್ಯವಸ್ಥೆಗೆ ಸವಾಲು ಒಡ್ತಾ ಇದೆ. ಡಾಲರ್ ಪ್ರಾಬಲ್ಯಕ್ಕೆ ಪೆಟ್ಟು ಕೊಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಅಮೆರಿಕದ ಒಳಗೆ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳು ಪುಷ್ಟಿ ನೀಡ್ತಾ ಇದೆ. ಇಸ್ರೇಲ್ ಸರ್ಕಾರ ಅಮೆರಿಕವನ್ನ ಈ ಯುದ್ಧಕ್ಕೆ ಹೇಗೆ ಎಳೆಯಿತು ಅನ್ನೋ ಪ್ರಶ್ನೆಗಳು ಈಗಾಗಲೇ ಮುನ್ನೆಲೆಗೆ ಬಂದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿಲುವಿಗೆ ಅವರದ್ದೇ ಪಕ್ಷ ವಿರುದ್ಧ ನಿಲುವು ತಳೆದಿದೆ. ಪಕ್ಷದ ಇಸ್ರೇಲ್ ಪರ ನಿಲುವನ್ನ ಯುವ ಪೀಳಿಗೆ ವಿರೋಧಿಸ್ತಾ ಇದೆ. ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಯುದ್ಧ ನಿರ್ಧಾರದಿಂದ ದೂರ ಉಳಿದಿದ್ದಾರೆ. ಇದು ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಕ್ಕೂ ಕಾರಣವಾಗಿದೆ. ಹೀಗಾಗಿ ಈ ಯುದ್ಧ ಹೇಗೆ ಅಂತ್ಯಗೊಂಡ್ರೂ ಅಮೆರಿಕ ಇಸ್ರೇಲ್ ಸಂಬಂಧಗಳು ಮೊದಲಿನಂತೆ ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇರಾನ್ ಸಂಪೂರ್ಣವಾಗಿ ಶರಣಾದರೂ ಸಹ ಮುಂದಿನ ದಿನಗಳಲ್ಲಿ ಅಮೆರಿಕ ಇಸ್ರೇಲ್ ಬೆಂಬಲಿಸುವುದು ಕಷ್ಟವಾಗಬಹುದು. ಇಸ್ರೇಲ್ ವಿರೋಧಿಯಾಗಿ ಮಾರ್ಪಾಡಾಗುವುದು ಅಸಾಧ್ಯವಾದರೂ ಅದು ನೀಡುವ ರಾಜತಾಂತ್ರಿಕ ಮತ್ತು ಸೈನಿಕ ಬೆಂಬಲ ಇದೇ ರೀತಿ ಮುಂದುವರಿಯುತ್ತೆ ಅನ್ನೋದರ ಬಗ್ಗೆ ಅನುಮಾನ ಇದೆ. ಅಮೆರಿಕ ಸೈನಿಕರ ಸಾವು, ಶಸ್ತ್ರಾಸ್ತ್ರಗಳ ನಾಶ, ಆರ್ಥಿಕ ಹಾನಿಯ ಪ್ರಮಾಣ, ಡಾಲರ್ ಪ್ರಾಬಲ್ಯ ಕುಸಿತ ಅಮೆರಿಕದ ರಾಜಕಾರಣದಲ್ಲಿ ಯಾವ ಮಟ್ಟದ ಭಿನ್ನಾಭಿಪ್ರಾಯವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಹೇಳಲಾಗುವುದಿಲ್ಲ. ಹಾಗೆಯೇ ಯುರೋಪ್ ಮತ್ತು ಅರಬ್ ರಾಷ್ಟ್ರಗಳ ನಿಲುವು ಕೂಡ ಬದಲಾಗಬಹುದು. ಅದು ಅಮೆರಿಕದ ದೊಡ್ಡಣ್ಣನ ಸ್ಥಾನಕ್ಕೆ ಸಂಚಕಾರ ತರಬಹುದು. ಯುದ್ಧದಿಂದಾಗಿ ಇಸ್ರೇಲ್ ಯುರೋಪಿಯನ್ ಒಕ್ಕೂಟದ ಪ್ರಮುಖ ರಾಷ್ಟ್ರಗಳ ಬೆಂಬಲವನ್ನ ಕಸಿದುಕೊಳ್ತಾ ಇದೆ. ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಾದ ನೆದರ್ಲ್ಯಾಂಡ್, ಬೆಲ್ಜಿಯಂ, ಸ್ವೀಡನ್, ಡೆನ್ಮಾರ್ಕ್, ಇಟಲಿ, ಫ್ರಾನ್ಸ್, ಜರ್ಮನಿ ದೇಶಗಳು ಇಸ್ರೇಲ್ ವಿರುದ್ಧ ರಾಜತಾಂತ್ರಿಕ ನಿಲುವು ತಳೆದಿವೆ ಮತ್ತು ಆರ್ಥಿಕ ದಿಗ್ಬಂಧನಕ್ಕೆ ಮುಂದಾಗಿವೆ. ಗಲ್ಫ್ ರಾಷ್ಟ್ರಗಳ ತೈಲ ಸಂಗ್ರಹಗಾರಗಳ ಮೇಲೆ ಇರಾನ್ ದಾಳಿಯನ್ನ ಯುರೋಪ್ ನಾಯಕರು ಸಾರ್ವಜನಿಕವಾಗಿ ಟೀಕೆ ಮಾಡಿದ್ರು. ಈ ಆರ್ಥಿಕ ಆಘಾತಗಳಿಗೆ ಅಮೆರಿಕ ಮತ್ತು ಇಸ್ರೇಲ್ ಕೈಗೊಂಡ ನಿರ್ಧಾರವೇ ಕಾರಣ ಅನ್ನೋದನ್ನ ಯುರೋಪಿಯನ್ ಒಕ್ಕೂಟ ಗಮನಿಸ್ತಾ ಇದೆ. ಆದರೂ ಈ ವಿಷಯದಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಅಮೆರಿಕದ ಹಾದಿಯನ್ನ ಅನುಸರಿಸುವ ಸಾಧ್ಯತೆ ಹೆಚ್ಚು. ಯುದ್ಧ ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿ ರಾಷ್ಟ್ರಗಳ ಭದ್ರತಾ ವ್ಯವಸ್ಥೆಯ ಮೇಲೆ ಮಹತ್ವದ ಪರಿಣಾಮ ಬೀರಿದೆ. ಯುದ್ಧದಿಂದಾಗಿ ಗಲ್ಫ್ ರಾಷ್ಟ್ರಗಳು ಅಮೆರಿಕದ ಭದ್ರತಾ ವ್ಯವಸ್ಥೆಯ ನೈಜ ಲಾಭ ನಷ್ಟಗಳನ್ನ ಅಲೆಯುವಂತಾಗಿದೆ. ಸೈನಿಕ ಸಹಾಯ, ಶಸ್ತ್ರಾಸ್ತ್ರ ಸರಬರಾಜು, ತಂತ್ರಜ್ಞಾನದಲ್ಲಿ ಅಸಮಾನತೆ ಬಹಿರಂಗಗೊಂಡಿದೆ. ಆದರೂ ಸಹಿಸಿಕೊಂಡು ಸುಮ್ಮನಿರಲೇಬೇಕಾದ ಸಂದರ್ಭ. ಈ ಮಧ್ಯೆ ಇರಾನ್ ಹಾರ್ಮುಜ್ ಜಲಸಂಧಿ ತೆರೆದಿದೆ. ಮಾರ್ಚ್ ತಿಂಗಳಿನಲ್ಲಿ ದಿನಕ್ಕೆ ಸುಮಾರು 1.3 ರಿಂದ 1.4 ಮಿಲಿಯನ್ ಬ್ಯಾರೆಲ್ ತೈಲ ರಫ್ತು ನಡೆದಿದೆ. ಇದರಲ್ಲಿ ಬಹುಪಾಲು ಚೈನಾ ಕಡೆಗೆ ಹೋಗಿದೆ. ಯುವಾನ್ ಕರೆನ್ಸಿಯಲ್ಲಿ ಪಾವತಿಸಿದೆ. ಇದಕ್ಕೆ ವಿರುದ್ಧವಾಗಿ ಡಾಲರ್ನಲ್ಲಿ ತೈಲ ಮಾರಾಟ ಮಾಡುವ ಗಲ್ಫ್ ರಾಷ್ಟ್ರಗಳು ಸೌದಿ ಅರೇಬಿಯಾ, ಕುವೈತ್, ಯುಎಇ, ಕತಾರ್, ಓಮನ್, ಬಹ್ರೇನ್ ತೊಂದರೆಗೆ ಸಿಲುಕೊಂಡಿವೆ. ದಶಕಗಳಿಂದ ತೈಲ ವ್ಯಾಪಾರ ಡಾಲರ್ ಮೂಲಕ ನಡೀತಾ ಇದ್ದು ಈಗ ಯುವಾನ್ ಕಡೆಗೆ ವಹಿವಾಟು ತಿರುಗುವ ಸಾಧ್ಯತೆ ಹೆಚ್ಚು. ಇದು ಕರೆನ್ಸಿ ಯುದ್ಧಕ್ಕೆ ದಾರಿ ಮಾಡಿಕೊಡಬಹುದು.
ಹಾಗೆ ನೋಡಿದ್ರೆ ಡಾಲರ್ ಈಗಲೂ ಜಾಗತಿಕ ರಿಸರ್ವ್ ಕರೆನ್ಸಿಯಾಗಿ ಅಮೆರಿಕಾಗೆ ದೊಡ್ಡ ಆರ್ಥಿಕ ಲಾಭವನ್ನು ತಂದು ಕೊಡ್ತಾ ಇದೆ. ಡಾಲರ್ ಸಂಪೂರ್ಣವಾಗಿ ಫ್ರೀ ಫ್ಲೋಟಿಂಗ್ ಕರೆನ್ಸಿ. ಅಮೆರಿಕದ ಕಾನೂನು ವ್ಯವಸ್ಥೆ, ಪಾರದರ್ಶಕ ಹಣಕಾಸು ಮಾರುಕಟ್ಟೆಗಳು, ಸ್ಥಿರ ರಾಜಕೀಯ ವ್ಯವಸ್ಥೆಯಿಂದಾಗಿ ಡಾಲರ್ ಮೇಲೆ ವಿಶ್ವದ ದೇಶಗಳಿಗೆ ವಿಶ್ವಾಸ ಹೆಚ್ಚು. ಅಮೆರಿಕ ಜಾಗತಿಕ ಮಟ್ಟದಲ್ಲಿ ಪ್ರಬಲ ಸೈನಿಕ ಶಕ್ತಿ ಹೊಂದಿದೆ. ರಾಜತಾಂತ್ರಿಕ ಒತ್ತಡಗಳನ್ನು ಹೇರುವುದಕ್ಕೆ ಮುಂದಾಗುತ್ತೆ. ಆರ್ಥಿಕ ಸಹಾಯ ಹಸ್ತ ಚಾಚುತ್ತೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡುತ್ತೆ. ಹೂಡಿಕೆ ಮಾಡಲು ಸುರಕ್ಷಿತ ಮತ್ತು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ದೇಶಗಳು ತಮ್ಮ ವಿದೇಶಿ ವಿನಿಮಯ ಸಂಗ್ರಹವನ್ನ ಡಾಲರ್ನಲ್ಲಿ ಇಡ್ತವೆ. ದಶಕಗಳಿಂದ ಜಾಗತಿಕ ತೈಲ ವ್ಯಾಪಾರ ಪೆಟ್ರೋ ಡಾಲರ್ನಲ್ಲಿ ನಡೀತಾ ಇದೆ. ಪೆಟ್ರೋಲಿಯಂ ಉತ್ಪನ್ನವನ್ನ ರಫ್ತು ಮಾಡುವ ದೇಶಗಳು ಡಾಲರ್ ಬಳಸ್ತವೆ. ಇದರಿಂದ ಡಾಲರ್ಗೆ ನಿರಂತರ ಬೇಡಿಕೆಯೇನೂ ಇದೆ. ಅಮೆರಿಕದ ಬಾಂಡ್ ಮಾರುಕಟ್ಟೆ ಜಗತ್ತಿನಲ್ಲಿ ಅತಿ ದೊಡ್ಡದು. ಅಮೆರಿಕ ಡಾಲರ್ ಅನ್ನ ಶಕ್ತಿಯ ಸಾಧನವಾಗಿ ಬಳಸಲಾಗುತ್ತೆ. ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಹಣಕಾಸು ವ್ಯವಸ್ಥೆಯಲ್ಲಿ ಡಾಲರ್ ಪ್ರಾಬಲ್ಯ ಈಗಲೂ ಕೂಡ ಮುಂದುವರೆದಿದೆ. ವಿಶ್ವದಾದ್ಯಂತ ಯುವಾನ್ಗೆ ಈ ಮಟ್ಟದಲ್ಲಿ ವಿಶ್ವಾಸ ಇನ್ನೂ ಕೂಡ ನಿರ್ಮಾಣವಾಗಿಲ್ಲ. ಯುವಾನ್ ತೈಲ ಖರೀದಿಯಲ್ಲಿ ಈಗ ಬಳಕೆ ಹೆಚ್ಚಾದ್ರೂ ಅದು ಸಂಪೂರ್ಣ ಪರ್ಯಾಯ ಅಂತ ಹೇಳೋದಕ್ಕಾಗೋದಿಲ್ಲ. ಅಕಸ್ಮಾತ್ ಈ ಯುದ್ಧ ಮುಂದುವರೆದ್ರೆ ಕೆಲವು ದೇಶಗಳು ಡಾಲರ್ ಬದಲಿಗೆ ಯುವಾನ್ ಅಥವಾ ಇತರ ಕರೆನ್ಸಿಯಲ್ಲಿ ತೈಲ ವ್ಯವಹಾರವನ್ನ ಆರಂಭ ಮಾಡಬಹುದು. ಆದರೆ ಈ ಹೊಸ ಜಾಗತಿಕ ಬದಲಾವಣೆಗಳು ಭಾರತಕ್ಕೆ ಎಂತಹ ಅವಕಾಶಗಳನ್ನ ಮತ್ತು ಅನಾಹುತಗಳನ್ನ ಸೃಷ್ಟಿಸಬಹುದು ಅನ್ನುವುದು ಸದ್ಯದ ಪ್ರಶ್ನೆ. ಈಗಲೂ ಭಾರತ ಕಚ್ಚಾ ತೈಲವನ್ನ ಡಾಲರ್ ಮೂಲಕವೇ ಖರೀದಿಸ್ತಾ ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತಾನೇ ಸಾಗಿದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ತಳೆಯುವ ನಿಲುವು, ವಿದೇಶಾಂಗ ನೀತಿಯ ಮೇಲೆ ಭಾರತದ ಭವಿಷ್ಯ ನಿರ್ಧಾರವಾಗುತ್ತೆ.